ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಆಗಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಭಾರತದ ಕಡೆಯಿಂದ ಅದಾದ ಹಲವು ಗಂಟೆಗಳ ನಂತರ ನರೇಂದ್ರ ಮೋದಿ ಅವರು ನಾವೊಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ, ಅಮೆರಿಕ ಜೊತೆ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಂಡಿದೀವಿ, ವ್ಯಾಪಾರದಲ್ಲಿ ಒಪ್ಪಂದ ಮಾಡ್ಕೊಂಡು ಬಿಟ್ಟಿದ್ದೀವಿ, ಆ ಮೂಲಕ ಭಾರತಕ್ಕೆ ಇಷ್ಟು ದೊಡ್ಡ ಉಪಯೋಗ ಆಗಲಿದೆ ಅಂತ ಏನೇನೋ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅನ್ನ ಯಾವ ಮಟ್ಟಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದ್ರೆ, ಒಂದು ರೀತಿ ಆ ಥ್ಯಾಂಕ್ಸ್ ಹೇಳೋದ್ರಲ್ಲೇ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ, ಭಾರತವನ್ನ ಅಮೆರಿಕ ಮುಂದೆ ಎಲ್ಲ ಷರತ್ತು ರಹಿತವಾಗಿ ತಗೊಂಡೋಗಿ ನಿಲ್ಲಿಸಿದ ಹಾಗೆ. ನೀವು ಹೇಳ್ದಂಗೆ ಕೇಳ್ತೀವಿ ನಾವು. ಓಪನ್ ಆಗಿ ಹೇಳಬೇಕು ಅಂದ್ರೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ಗೆ ಶರಣಾಗಿದ್ದಾರೆ ಅನ್ನೋದಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಒಪ್ಪಂದವೇ ಸಾಕ್ಷಿಯಾಗುತ್ತೆ. ಯಾಕೆ ಅನ್ನೋದನ್ನ ವಿವರಿಸ್ತೀನಿ. ಮತ್ತು ಈ ದೇಶದ ರೈತರ ಮೇಲೆ ಅಮೆರಿಕದ ಕೃಷಿ ಉತ್ಪನ್ನಗಳು ಯಾವ ಮಟ್ಟಕ್ಕೆ ಇಲ್ಲಿ ಬಂದು ಒಂದು ರೀತಿ ನಮ್ಮನ್ನ ಮುಗಿಸೇ ಬಿಡುತ್ತೆ, ನಮ್ಮ ರೈತರನ್ನ, ಅನ್ನೋದು ಸಹ ವಿವರಿಸ್ತೀನಿ. ಸೊ ಮೊದಲಿಗೆ ಆಪರೇಷನ್ ಸಿಂಧೂರದ ರೀತಿಯಲ್ಲಿಯೇ ಮೊದಲು ಅನೌನ್ಸ್ ಮಾಡೋದು ಡೊನಾಲ್ಡ್ ಟ್ರಂಪ್. ಭಾರತದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿಯೂ ಸಹ ಮೊನ್ನೆ ಹೇಳಿದ್ರು, ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡಲ್ಲ, ವೆನಿಜುವೆಲಾದಿಂದ ಖರೀದಿ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳೋದು. ಭಾರತ ಇದು ಮಾಡುತ್ತೆ ಅದು ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳೋದು. ಭಾರತದ ಪ್ರಧಾನಮಂತ್ರಿ ಅಲ್ಲ, ಭಾರತದ ಮಂತ್ರಿಗಳಲ್ಲ, ಭಾರತದ ವಿದೇಶಾಂಗ ಸಚಿವರಲ್ಲ, ಡೊನಾಲ್ಡ್ ಟ್ರಂಪ್ ಹೇಳೋದು. ಅದೇ ರೀತಿ ನಿನ್ನೆಯೂ ಸಹ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಆರ್ಥಿಕ ಒಪ್ಪಂದ ಆಯ್ತು, ವ್ಯಾಪಾರ ಒಪ್ಪಂದ ಆಯ್ತು ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆ ನಂತರ ಎಷ್ಟೋ ಗಂಟೆಗಳ ನಂತರ ಭಾರತದ ಪ್ರಧಾನಮಂತ್ರಿಗಳು ಸಹ ಅದನ್ನು ದೊಡ್ಡ ಸಾಧನೆ ಅಂತ ಬಿಂಬಿಸಿದ್ರು. ಆದ್ರೆ ಅದು ಸಾಧನೆ ಅಲ್ಲ, ಶರಣಾಗತಿ. ಹೇಗೆ ಅಂದ್ರೆ, ಒಂದು ಸಿಂಪಲ್ ಲಾಜಿಕ್, ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ವಸ್ತುಗಳ ಮೇಲೆ 18% ಟ್ಯಾಕ್ಸ್ ಬೀಳುತ್ತಂತೆ ಅಮೆರಿಕದಲ್ಲಿ. ಈಗ 50% ಇದೆ, ಅದನ್ನು 18% ಇಳಿಸ್ಬಿಡ್ತಾರೆ ಅನ್ನೋದು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಸರ್ಕಾರದ ವಾದ. ಅದು ದೊಡ್ಡ ಸಾಧನೆ ಅಂತ ತೋರಿಸ್ತಿದ್ದಾರೆ. ಆದ್ರೆ ಟ್ರಂಪ್ ಬರೋದಕ್ಕಿಂತ ಮೊದಲು ಭಾರತದ ವಸ್ತುಗಳ ಮೇಲೆ ಅಮೆರಿಕದಲ್ಲಿ ಇದ್ದಂತಹ ಟ್ಯಾರಿಫ್ ಕೇವಲ 2-3%. ಅದು ಈಗ 18% ಆಗಿದೆ. 50%ಗೆ ಹೋಗಿ ಬೆದರಿಸಿ ಹೆದರಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ಬಗ್ಗಿಸಿಕೊಂಡು ಶರಣಾದ ನಂತರ ಈಗ ಅದನ್ನ 18%ಗೆ ಇಳಿಸ್ಕೊಂಡಿದ್ದಾರೆ. ಅದು ದೊಡ್ಡ ಸಾಧನೆಯಂತೆ. 2-3% ಇದ್ದಿದ್ದು 18% ಹೋಗಿದೆ, ಅದನ್ನ ಹೇಳ್ತಾ ಇಲ್ಲ. ಕೇವಲ 50-18%ಗೆ ಬಂದಿದೆ ಅನ್ನೋದನ್ನು ಮಾತ್ರ ಹೇಳುವ ಮೂಲಕ ನರೇಂದ್ರ ಮೋದಿ ಇಡೀ ದೇಶದ ದಿಕ್ಕನ್ನ ತಪ್ಪಿಸ್ತಿದ್ದಾರೆ. ವಾಸ್ತವ ಹೇಳುತ್ತಿಲ್ಲ. 2-3% ಇತ್ತು, ಅದು 50% ಹೋಗಿತ್ತು, ಅದನ್ನೀಗ ನಾವು 18%ಗೆ ಇಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಿದ್ರೆ ಅದನ್ನ ಒಪ್ಕೋಬಹುದಾಗಿತ್ತು. ಬಟ್ ಈ ಅಪ್ಪಟ್ಟ ಸುಳ್ಳು, ಹಸಿ ಸುಳ್ಳು ಹೇಳಿದಾರಲ್ಲ, ನಮಗೆ ಲಾಭ ಆಗ್ತಿದೆ ಅಂತ. ಅದು ಬಿಗ್ಗೆಸ್ಟ್ ಪಾಯಿಂಟ್ ಅದು. ಆ ನಂತರ ಅಮೆರಿಕದ ವಸ್ತುಗಳು ಇಲ್ಲಿ ಬಂದ್ರೆ 0% ಟ್ಯಾಕ್ಸ್ ಅಂತೆ. ಯಾವ್ಯಾವ ವಸ್ತುಗಳು ಅದ್ರ ವಿವರ ಬರಬೇಕಾಗಿದೆ. 0% ಟ್ಯಾಕ್ಸ್. ಆ ಮೂಲಕ $500 ಬಿಲಿಯನ್ ನಷ್ಟು ಅಮೆರಿಕದ ವಸ್ತುಗಳು ಭಾರತಕ್ಕೆ ಬಂದು ಬೀಳಲಿದೆ. $500 ಬಿಲಿಯನ್. ಅಷ್ಟು ಮಾತ್ರ ಆಗಿದ್ರೆ ಪರವಾಗಿಲ್ಲ ಅಂತಲೂ ಅನ್ಕೋಬಹುದಾಗಿತ್ತೇನೋ. ಆದ್ರೆ ಕೃಷಿ ಕ್ಷೇತ್ರದಲ್ಲಿ ಅಮೆರಿಕ ಇಲ್ಲಿ ಬಂದು ನಮ್ಮ ರೈತರ ಮೇಲೆ ಸವಾರಿ ಮಾಡೋದಕ್ಕೆ ಓಪನ್ ಲೈಸೆನ್ಸ್ ಕೊಟ್ಟಾಗಿದೆ. ಓಪನ್ ಲೈಸೆನ್ಸ್. ಈ ಹಿಂದೆ ಇದ್ದಂತಹ $1.3 ಬಿಲಿಯನ್ ಡೆಫಿಸಿಟ್ ಏನಿತ್ತಲ್ಲ, ನಾವು ಅವರಿಗೆ ಹೆಚ್ಚುವರಿಯಾಗಿ ಕಳಿಸ್ತಿದ್ವಲ್ಲ, ಅದು ಸಹ ಮುಗಿದು ಹೋಗುತ್ತೆ, ಶೂನ್ಯ ಆಗಿಬಿಡುತ್ತೆ. ಅಮೆರಿಕದ ಕೃಷಿ ಉತ್ಪನ್ನಗಳು ಮತ್ತು ಕೃಷಿ ವಸ್ತುಗಳು ದಬ 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 ಅಂತ ಬಂದು ಇಲ್ಲಿ ಮಾರ್ಕೆಟ್ ಅಲ್ಲಿ ಬೀಳ್ತವೆ ಮತ್ತು ಅವರಿಗೆ ಅದರ ಮೇಲೆ ಟ್ಯಾಕ್ಸ್ಗಳು 0% ಅಂತ ಹೇಳಲಾಗ್ತಿದೆ. ಆ ಮೂಲಕ ಭಾರತದ ಕೃಷಿಯ ಮೇಲೆ, ಭಾರತದ ರೈತರ ಮೇಲೆ ಅಮೆರಿಕದೇ ದಬ್ಬಾಳಿಕೆ ನಡೆಯಲಿದೆ. ಇಲ್ಲಿನ ವಸ್ತುಗಳು, ಇಲ್ಲಿನ ಆಹಾರ ಧಾನ್ಯಗಳು ಎಲ್ಲದರ ಮೇಲೆಯೂ ಸಹ ಕಾಂಪಿಟೇಷನ್ ಹೆಚ್ಚಾಗಲಿದೆ. ನಮ್ಮ ರೈತರಿಗಿಂತ ಅಮೆರಿಕದಿಂದ ಬರುವಂತಹ ವಸ್ತುಗಳೇನೆ ಚೀಪ್ ಆಗೋ ಸಾಧ್ಯತೆ ಇದೆ. ಅವಾಗ ನಮ್ಮ ರೈತರು ಬೆಳೆದಂತಹದ್ದು, ನಮ್ಮ ರೈತರು ನಮ್ಮ ಕೃಷಿಯಲ್ಲಿ ಉಪಯೋಗಿಸುವಂತಹ ವಸ್ತುಗಳು ಎಲ್ಲವೂ ಸಹ ಒಂದು ರೀತಿಯಾಗಿ ಅಮೆರಿಕಗೆ ಶರಣಾದಂತೆ. ಅಮೆರಿಕ ಮುಂದೆ ಕಾಂಪಿಟೇಷನ್ಗೆ ನಿಂತ್ಕೊಳ್ಳೋಕ್ಕೂ ಆಗದಷ್ಟು ಮಟ್ಟಕ್ಕೆ ಬೆಲೆಯಲ್ಲಿ ವ್ಯತ್ಯಾಸ ಬಂದರೂ ಬರಬಹುದು. ಆ ಮಟ್ಟಕ್ಕೆ ಮಾಡ್ತಿದ್ದಾರೆ. ಇದನ್ನು ಸಹ ಒಪ್ಕೊಂಡು ಬಂದಿದ್ದಾರೆ.
ಸರಿ, ಇಷ್ಟೆಲ್ಲ ತ್ಯಾಗಗಳು ಮಾಡಿದಾರಲ್ಲ ನರೇಂದ್ರ ಮೋದಿ ಅವರು, ಇಷ್ಟೆಲ್ಲ ಒಪ್ಕೊಂಡು ಬಂದಿದಾರಲ್ಲ, ಲಾಭ ಆಗೋ ತರ ಏನಾದ್ರೂ ಇರುತ್ತಾ ಅಂದ್ರೆ ಏನೂ ಇಲ್ಲ. ಅದರಲ್ಲಿಯೂ ಸಹ ಅಮೆರಿಕ ಹೇಳದಂಗೆ ಕೇಳಬೇಕು ಅನ್ನೋದು. ರಷ್ಯಾದಿಂದ ಆಯಿಲ್ ಖರೀದಿ ಮಾಡಂಗಿಲ್ಲ, ಇರಾನಿಂದ ಆಯಿಲ್ ಖರೀದಿ ಮಾಡಂಗಿಲ್ಲ, ವೆನಿಜುವೆಲಾದಿಂದ ಖರೀದಿ ಮಾಡಬೇಕು. ಅದಕ್ಕೆ ಭಾರತ ಸರ್ಕಾರ ಕೊಡ್ತಿರುವಂತಹ ಸಮಜಾಯಿಷಿ ಏನು ಅಂದ್ರೆ, ಯಾವ ರಾಷ್ಟ್ರಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿಲ್ವೋ ಆ ರಾಷ್ಟ್ರಗಳಲ್ಲಿ ಯಾವ್ದಾದ್ರು ರಾಷ್ಟ್ರದಲ್ಲಿ ಆಯಿಲ್ ಅನ್ನ ಪಡ್ಕೊಳ್ಳೋದಕ್ಕೆ ನಾವು ಸ್ವತಂತ್ರರಾಗಿದ್ದೀವಿ ಅಂತ ಕಟ್ಟುಕತೆ. ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಇದೆ ಅಮೆರಿಕದು, ಹಾಗಾಗಿ ರಷ್ಯಾದಿಂದ ಕೊಂಡ್ಕೊಳಕ್ ಆಗೋದಿಲ್ಲ. ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಇದೆ, ಇರಾನಿಂದ ಕೊಂಡ್ಕೊಳಕ್ ಆಗೋದಿಲ್ಲ. ಉಳಿದಿದ್ದು ಬೇರೆ ಕಡೆ ಕೊಂಡ್ಕೊಳ್ತೀವಿ ಅಂದ್ರೆ ಅಲ್ಲಿನ ಬೆಲೆಗಳೇನು? ನಮಗೆ ಚೀಪಾಗಿ ಕೊಡ್ತಿದ್ದಿದ್ದು ಯಾರು? ರಷ್ಯಾ ಮತ್ತು ಇರಾನೇ. ಆ ಎರಡೂ ದೇಶಗಳಿಂದ ಈಗ ಖರೀದಿ ಮಾಡಲ್ಲ. ಆದ್ರೂ ಇವ್ರು ಹೇಳೋದು ಬೇರೆ ರಾಷ್ಟ್ರಗಳಲ್ಲಿ ಯಾವ್ದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ. ಇಂಥ ನಾಚಿಕೆಗೇಡಿನ ಒಂದು ದಿಕ್ಕಿ ತಪ್ಪಿಸುವ ಹೇಳಿಕೆ ನೋಡಿ ಇದು. ಎಷ್ಟು ನಾಚಿಕೆಗೇಡಿನ ದಿಕ್ಕು ತಪ್ಪಿಸುವ ಹೇಳಿಕೆ. ಈ ರೀತಿಯಾಗಿ ಪ್ರತಿಯೊಂದು ಮಾಡ್ಕೊಂಡು ಬಂದಿರೋದು. ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಹೇಳ್ತಾರೆ, ನಮಗೆ ಬಹಳ ದೊಡ್ಡ ಲಾಭ ಆಗಲಿದೆ, ನಾವು ಬಹಳ 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 ಥ್ಯಾಂಕ್ಸ್ ಹೇಳ್ತೀವಿ ಡೊನಾಲ್ಡ್ ಟ್ರಂಪ್ಗೆ. ನೀವು ಹೇಳ್ಕೊಳ್ರಿ ಪರ್ಸನಲ್ ಲೈಫಲ್ಲಿ. ನಿಮಗಷ್ಟಿದ್ರೆ ಅವ್ರಿಗಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರಲ್ಲ, ನಾಚಿಕೆ ಬಿಟ್ಟು ಈ ದೇಶದ ಪ್ರಧಾನಿ ಅನ್ನೋದನ್ನ ಮರೆತು ಅಲ್ಲಿ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಕಂಡವರ ದೇಶದ ಯಾವನೋ ಒಬ್ಬ ವ್ಯಕ್ತಿಗೆ ಪ್ರಚಾರ ಮಾಡಿ ಬಂದ್ರಲ್ಲ, ಅದು ನಿಮ್ಮ ಪರ್ಸನಲ್. ಭಾರತ ಯಾಕೆ ಟ್ರಂಪ್ಗೋಸ್ಕರ ಪ್ರಚಾರ ಮಾಡಬೇಕು? ಅದಕ್ಕೆ ಪ್ರತಿಯಾಗಿ ಭಾರತ ಪಡೆದಿದ್ದೇನು? ಕಳೆದ 1 ವರ್ಷದಲ್ಲಿ ನಿರಂತರ ಕಿರುಕುಳ. ಈಗ ವ್ಯತ್ಯಾಸದ ಮೇಲೆ ವ್ಯತ್ಯಾಸ ಇರುವಂತಹ ಒಂದು ಒಪ್ಪಂದ, ಭಾರತಕ್ಕೆ ಪೆಟ್ಟು ಬೀಳಬಹುದಾದಂತಹ ಒಪ್ಪಂದ. ಅದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿರುವ ಟ್ವೀಟ್ ಏನಿದೆ, ಕೊಟ್ಟಿರುವ ಹೇಳಿಕೆ ಏನಿದೆ, ಅದರಲ್ಲಿ ಸ್ಪಷ್ಟತೆ ಸಿಗುತ್ತೆ ನೋಡಿ ನಿಮಗೆ ಭಾರತವನ್ನ ಹೇಗೆ ಅವರು ಶರಣಾಗಿಸಿದ್ದಾರೆ ಅಂತ. ಇಲ್ಲಿನ ಮೋದಿ ಸರ್ಕಾರ ಹೇಗೆ ಸರೆಂಡರ್ ಆಗಿದೆ ಅಂತ ಅದರಲ್ಲಿ ಸ್ಪಷ್ಟತೆ ಸಿಗುತ್ತೆ. ಅದರಲ್ಲಿ ಹೇಳ್ತಾರೆ ಅವರೇ ಡಿಸೈಡ್ ಮಾಡಿ ಹೇಳುವಂಥದ್ದನ್ನೆಲ್ಲ ಭಾರತ ಒಪ್ಕೊಂಡಿದೆ ಅನ್ನೋ ರೀತಿಯಲ್ಲಿ. ಭಾರತ ಇನ್ಮೇಲೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಲ್ಲ. ಹಾಗಾಗಿ ಯುಕ್ರೇನ್ ಯುದ್ಧಕ್ಕೆ ಭಾರತದ ದುಡ್ಡು ರಷ್ಯಾಗೆ ಹೋಗಲ್ಲ. ರಷ್ಯಾಗೆ ಹೋಗಿಲ್ಲ ಅಂದ್ರೆ ರಷ್ಯಾ ಯುದ್ಧವನ್ನ ಮುಗಿಸ್ಕೋಬೇಕಾಗತ್ತೆ, ಯುದ್ಧ ನಿಂತು ಬರುತ್ತೆ. ಭಾರತ ಎಲ್ಲ ರೀತಿಯಿಂದಲೂ ಸಹ ನಮಗೆ ಸಹಕಾರಿಯಾಗಿ ನಿಲ್ಲಲಿದೆ, ನಾವು ಹೇಳದಂಗೆ ಕೇಳಲಿದೆ. ಇದೇ ಅಮೆರಿಕ ಅಧ್ಯಕ್ಷರ ಮಾತಿನ ಅರ್ಥ. ಆದ್ರೆ ಈ ಕಡೆ ನರೇಂದ್ರ ಮೋದಿ, ಅಮೆರಿಕದ ಪಾತ್ರ ಇಡೀ ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿದೆ, ಅವರಿಗೆ ನಾವು ಬೆಂಬಲ ಸೂಚಿಸ್ತೀವಿ, ಅವರ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ನಾವು ನಿರಂತರವಾಗಿ ಬೆಂಬಲಿಸ್ತೀವಿ ಅಂತ ನರೇಂದ್ರ ಮೋದಿ ಅವರು. ಆ ಪದಗಳು, ಆ ಸೆಂಟೆನ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಪೂಸಿ ಹೊಡಿತಾ ಇದ್ದಾರೆ, ಬೆಣ್ಣೆ ಹಚ್ತಾ ಇದ್ದಾರೆ ಅಂತ. ಯಾಕೆ ಬೇಕು? ನಮಗೆ ಎಲ್ಲಿ ಸೂಕ್ತವಾಗುತ್ತೋ, ನಮಗೆ ಎಲ್ಲಿ ನನ್ನ ದೇಶಕ್ಕೆ ಎಲ್ಲಿ ಲಾಭದಾಯಕವಾಗಿರುತ್ತೋ ಅಲ್ಲಿ ನಾನು ವ್ಯಾಪಾರ ಮಾಡ್ತೀನಿ, ಅಲ್ಲಿಂದ ನಾನು ತೈಲ ತಗೊಂಡು ಬರ್ತೀನಿ ಅಂತ ಹೇಳುವಂತಹ ಧೈರ್ಯ ನರೇಂದ್ರ ಮೋದಿಗಿಲ್ಲ, ಈ ಸರ್ಕಾರಕ್ಕೂ ಇಲ್ಲ. ರಷ್ಯಾದಿಂದ ತಗೊಳ್ಬೇಡಿ ಅಂತ ಅವ್ರು ಹೇಳಿದ ತಕ್ಷಣ ಸರಿ ಆಯ್ತು ನಾವು ತಗೊಳ್ಳಲ್ಲ. ಇರಾನಿಂದ ತಗೊಳ್ಳಂಗಿಲ್ಲ, ಆಯ್ತು ತಗೊಳ್ಳಲ್ಲ. ನಷ್ಟ ಆಗುತ್ತೆ ಅಂತ ಇಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದು ನೀನು ದೇಶದ್ರೋಹಿ. ಯಾರು ದೇಶದ್ರೋಹಿಗಳು? ನನ್ನ ಪರ್ಸನಲ್ ಸಂಬಂಧ ಚೆನ್ನಾಗಿರ್ಬೇಕು, ನನ್ನ ಇಮೇಜ್ ಚೆನ್ನಾಗಿರ್ಬೇಕು, ನಾನು ಹೇಳಿದ್ದನ್ನ ಏನೇ ಸುಳ್ಳು ಹೇಳಿದ್ರು ಅದನ್ನ ಪ್ರಚಾರ ಮಾಡೋದಕ್ಕೆ ನನ್ನ ಹತ್ರ ಎಂಜಲು ಮಾಧ್ಯಮಗಳಿದಾವೆ, ಗೋಧಿ ಮಾಧ್ಯಮಗಳಿದಾವೆ ಅಂತ ಹೇಳ್ಕೊಂಡು ಏನ್ ಬೇಕಾದ್ರೂ ಸುಳ್ಳು ಹೇಳ್ಕೊಂಡಿರ್ಬೋದು. ದೇಶಕ್ಕೆ ನಷ್ಟ ಆದ್ರೆ ನನಗೇನು, ನನಗೆ ಚುನಾವಣೆ ಗೆದ್ರೆ ಸಾಕು, ದೇಶ ಎಕ್ಕುಟ್ಟೋಗ್ಲಿ ಅನ್ನುವ ಮನಸ್ಥಿತಿ ನರೇಂದ್ರ ಮೋದಿ ಸರ್ಕಾರದ್ದು. ಆ ರೀತಿಯಾಗಿ ಇಂತಹದ್ದೊಂದು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ದೊಡ್ಡ ಕೀರ್ತಿ, ನಾವು ದೊಡ್ಡ ಸಾಧನೆ ಮಾಡಿದೀವಿ ಅಂತ ತೋರಿಸ್ಕೊಳ್ತಿದ್ದಾರೆ. ಆ ರೀತಿ ಬಿಂಬಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಯಾವ ಸರ್ಕಾರಕ್ಕೂ ಬಂದಿರಲಿಲ್ಲ ಭಾರತದಲ್ಲಿ. ಈಗ ಬಂದಿದೆ. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಹೆಸರು ಬಂದರೂ ಸಹ ನಾಚಿಕೆ, ಮಾನ, ಮರ್ಯಾದೆ ಇಲ್ಲದೆ ಅದಕ್ಕೊಂದು ಹೇಳಿಕೆ ಕೊಡುವಂತಹ ಧೈರ್ಯ ಇಲ್ಲ ಈ ಸರ್ಕಾರಕ್ಕೆ. ಬಟ್ ಲಾಭದಾಯಕವಲ್ಲದಂತಹ ಒಂದು ಅಗ್ರಿಮೆಂಟ್ ಮಾಡಿಕೊಂಡು, ಟ್ರೇಡ್ ಡೀಲ್ ಮಾಡಿಕೊಂಡು ಅದು ಲಾಭದಾಯಕ ಅಂತ ಸುಳ್ಳು ಹೇಳುವಂತಹದಕ್ಕೆ ಮಾತ್ರ ಬಾಯಿ ಇದೆ, ಟ್ವಿಟ್ಟರ್ ಇದೆ, ವಿಡಿಯೋ ಇದೆ, ಕ್ಲಿಪ್ಪಿಂಗ್ಸ್ ಇದೆ, ಎಲ್ಲ ಇದೆ. ಅಷ್ಟೇ ಈ ದೇಶದ ಕಥೆ, ಅಷ್ಟೇ. ಸೊ ಇದಿಷ್ಟು ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವಂತಹ ಟ್ರೇಡ್ ಡೀಲ್, ಆ ಡೀಲಿನ ವಿಚಾರವಾಗಿ.
ನಾವು ನಿಮಗೆ ಹೇಳಬಹುದಾದಂತಹ ವಿಚಾರಗಳು. ನಾನು ಹೇಳುವಂತಹ ವಿಚಾರಗಳು ಸೀಮಿತವಾಗಿರ್ತವೆ. ಯಾಕೆಂದ್ರೆ ಬೇರೆ ವಿಚಾರಗಳಿಗಾಗಿ, ಬಣ್ಣ ಬಣ್ಣದ ಸುದ್ದಿಗಳಿಗಾಗಿ ನೀವು ಸಾಕಷ್ಟು ಆಪ್ಷನ್ಗಳನ್ನು ಹೊಂದಿದ್ದೀರಿ. ಸತ್ಯವನ್ನ ಹರಿಯೋದಕ್ಕೆ ಕೆಲವೇ ಆಪ್ಷನ್ಸ್ ಇರೋದು. ಹಾಗಾಗಿ ನಾವು ಯಾರೂ ಹೇಳದಂತಹ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡೋದು. ಎಲ್ಲರೂ ಹೇಳೋದನ್ನೇ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.